ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್. ಮತ್ತೊಮ್ಮೆ ನಿಮ್ಮೊಂದಿಗೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮಾ. ಸ್ನೇಹಿತರೆ, ನಾ ಈ ದಿನ ವಾಕ್ಗಾಗಿ ಪಾರ್ಕ್ ಎಂಟ್ರಾದೆ. ಪಾರ್ಕ್ನಲ್ಲಿ ನೋಡಿರುವ ಆಕೆ ಪರಿಚಿತರೇನಲ್ಲ, ಆದರೂ ಒಂದು ನಗು ಪರಿಚಯ ಬೆಳೆಸುತ್ತೆ ಎಂಬ ಭಾವವಿರುವ ಆಕೆನ ಕಂಡು ಮುಗುಳು ನಕ್ಕೆ. ಆಕೆ, ನಮಸ್ತೆ ಮೇಡಮ್, ನಾನು ಸೋ ಆ್ಯಂಡ್ ಸೋ, ನೀವು ಸುಮಾ ಮೇಡಮ್, ಈ ದಿನ ನೀವು ಒಬ್ಬರೇ ಕಂಡಿದ್ದು ತುಂಬ ಸಂತೋಷ ಆಯಿತು ಎಂದೇಳಿ ನನ್ನೊಡನೆ ಹೆಜ್ಜೆ ಹಾಕುತ್ತಾ ಕೆಲವು ವ್ಯಕ್ತಿಗತ ವಿಷಯಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದರು. ಒಂದು ರೌಂಡ್ ಮುಗಿಯುವಷ್ಟರಲ್ಲಿ ಮಸ್ತ್ ವಿಷಯ ಹಂಚಿಕೊಂಡು ಬಿಟ್ರು. ಎರಡನೇ ರೌಂಡ್ಗೆ, ಮೇಡಮ್, ನಿಮ್ಮ ಬಳಿ ಮಾತನಾಡಬೇಕೆಂಬ ಕಾರಣಕ್ಕೆ ನಾ ರೌಂಡ್ ಹಾಕಿದೆ, ತಪ್ಪು ತಿಳಿಬೇಡಿ, ಸಾಕಾಯಿತು, ನಾ ಕೂಡುವೆ, ಸ್ವಲ್ಪ ಶುಗರ್ ಇದೆ ನನಗೆ ಎಂದರು. ನಾನು ನಕ್ಕು ಹೇಳಿದೆ, ಖಂಡಿತ ರೆಸ್ಟ್ ಮಾಡಿಮ್ಮ, ಮತ್ತೊಂದು ರೌಂಡ್ ಮಾಡಿ ನಾ ಬರುವೆ ಎಂದು ಹೇಳಿ ಹೊರಟೆ. ಸ್ನೇಹಿತರೆ, ಇದು ಖಂಡಿತ ದೊಡ್ಡಸ್ತಿಕೆಯ ಭಾಗವಾಗಿ ಅಲ್ಲ, ಜಸ್ಟ್ ಐ ಆಮ್ ಶೇರಿಂಗ್ ಸಂಜೆಯ ಆ ಕ್ಷಣದ ಅನುಭವ, ಹೀಗೆ ಒಂದೊಳ್ಳೆ ಮಾತಿನ ಮೂಲಕ. ಒಂದು ಕಡೆ ಬುದ್ಧ ಹೇಳಿರುವ, ಜನರನ್ನು ಸಂತೋಷಪಡಿಸಲು ನಿಮಗೆ ಅವಕಾಶವಿದ್ದರೆ ಅದನ್ನು ಮಾಡಿ. ಕೆಲವೊಮ್ಮೆ ಜನರು ಮೌನವಾಗಿ ಕಷ್ಟಪಡುತ್ತಿರಬಹುದು. ನಿಮ್ಮ ಕರುಣೆಯ ಕಾರ್ಯವು ಅವರ ದಿನವನ್ನು ಉತ್ತಮಗೊಳಿಸಬಹುದು ಎಂಬುದಾಗಿ. ಹೌದಲ್ವಾ ಸ್ನೇಹಿತರೆ? ಎಷ್ಟು ಅರ್ಥಪೂರ್ಣವಿದೆ ಈ ಮಾತುಗಳು. ಪಾರ್ಕ್ಗೆ ಬರೇ ಸಂಜೆ ಕಳೆಯಲು, ವ್ಯಾಯಾಮ ಮಾಡಲು, ವಾಕ್ ಮಾಡಲು, ಮಕ್ಕಳೊಂದಿಗೆ ಆಟ ಆಡಲು ಅಥವಾ ಮಕ್ಕಳು ಆಟ ಆಡಲೆಂದು ಮಾತ್ರವಲ್ಲ, ಒಂದು ಕ್ಷಣ ನಿಂತು ಅವಲೋಕಿಸಿ. ಮರದ ಕಟ್ಟೆ ಮೇಲೆ, ಬೆಂಚಿನ ಮೇಲೆ, ಇಲ್ಲವೇ ಪಾರ್ಕಿನಲ್ಲಿರುವಂಥ ಅಟ್ ಒಳಗೆ ಮೌನವಾಗಿ ಕೆಲವರು ಕುಳಿತಿರ್ತಾರೆ. ಅಷ್ಟೇಕೆ 6 ಅಥವಾ 7 ಜನರ ನಡುವೆ ಕುಳಿತಿದ್ದರು ಮೌನವಾಗಿ ತಮ್ಮದೇ ಯೋಚನೆಯಲ್ಲಿ ನಿರಾಸಕ್ತಿಯ ಕಣ್ಣುಗಳಲ್ಲಿ ಕುಳಿತಿರುವವರ ಬಳಿ ಜಸ್ಟ್ ಅವ್ರ ಪಕ್ಕ ಕುಳಿತು, ಕಾಫಿ ಆಯ್ತಾ, ಊಟ ಮಾಡಿದ್ರ, ಏನು ಈ ದಿನದ ಅಡುಗೆ, ಅಷ್ಟಲ್ಲದೆ ನಿಮ್ಮ ಈ ಸೀರೆ ಸೊಗಸಾಗಿದೆ, ಈ ಬಣ್ಣ ನಿಮಗೆ ಚೆನ್ನಾಗಿ ಒಪ್ಪುತ್ತೆ, ಇಷ್ಟೇ ಸಾಕು ಸ್ನೇಹಿತರೆ, ಅವರು ಆಪ್ತರಾಗರು. ಯಥಾರ್ಥ ಮನಸ್ಸಿನಿಂದ, ಯಾವ ರೀತಿಯ ವ್ಯಂಗ್ಯ ಕುತೂಹಲ ಇಲ್ಲದೆ ಆತ್ಮೀಯವಾಗಿ ಮಾತನಾಡಿ ನೋಡಿ. ಅವರ ಮುಖದಲ್ಲಿ ಒಂದು ಪುಟ್ಟ ನಗು ಮೂಡುವಂತೆ ಆಪ್ತತೆ ಕೊಡಿ. ಅವರ ಆ ಸಂಜೆ ಸಮಾಧಾನವಾಗುತ್ತೆ. ಅಷ್ಟೇಕೆ ದಿನವೂ ಸುಂದರವಾಗುತ್ತೆ. ಪ್ರತಿ ಮನುಷ್ಯನು ತನ್ನದೇ ಬದುಕಿನ ಹೋರಾಟಗಳಲ್ಲಿ ತೊಳಲಾಡುತ್ತಿರುವ ಹಿಂದಿನ ಪರಿಸ್ಥಿತಿ, ಮಕ್ಕಳು ತುಂಬ ದೂರ, ಒಂಟಿಯಾಗಿ ಇಲ್ಲವೇ ಒಬ್ಬಂಟಿಗರಾಗಿ ಇರುವವರೇ ಹೆಚ್ಚು ಸ್ನೇಹಿತರೆ. ಜೀವನದಲ್ಲಿ ನೋವಿಲ್ಲದ ಮನಸ್ಸೇ ಇಲ್ಲ, ನಗುವಿಲ್ಲದ ಮುಖವಿಲ್ಲ. ನಗುವ ಮುಖದ ಹಿಂದೆ ನೋವೆಂಬ ಮನಸ್ಸು ಇದ್ದೇ ಇರುತ್ತೆ. ಒಂದು ಸ್ವಲ್ಪ ಆಪ್ತತೆ, ಕರುಣೆ, ಸಾಂತ್ವನ ಸಾಕು ಎದುರಿನ ವ್ಯಕ್ತಿಯ ಹೃದಯ ಹಗುರವಾಗಲು. ನಾವು ಏನು ಆಸ್ತಿ ಕೊಡಬೇಕಿಲ್ಲಮ್ಮ, ಸಮಾಧಾನದ ಆತ್ಮೀಯ ಮಾತು, ಅವರ ನೋವಿಗೆ ಒಂದೆರಡು ಆಪ್ತ ಕ್ಷಣಗಳು ಅಷ್ಟೇ ಸ್ನೇಹಿತರೆ. ದಯವಿಟ್ಟು ಒಮ್ಮೆ ನೀವು ಪ್ರಯತ್ನಿಸಿ. ಬೇರೆ ಏನು ಮಾತು ಬೇಡ, ಆಪ್ತವಾಗಿ ಸಮಾಧಾನದ ಮಾತು, ಇಲ್ಲವೇ ಅರಟೆ, ಒಳ್ಳೆ ನಗು ಎಲ್ಲರಲ್ಲೂ ಮೂಡಬೇಕು. ಮರಿಬೇಡಿ, ವ್ಯಕ್ತಿಗತ ವಿಷಯಗಳು ಇಲ್ಲಿ ಬರಲೇಬಾರದು ಮತ್ತು ಬೇಕಾಗೂ ಇಲ್ಲ. ಎಲ್ಲರ ಬದುಕು ಒಂದೇ ತರಹ ಇರುವುದಿಲ್ಲ ಸ್ನೇಹಿತರೆ. ಇದನ್ನು ನಾವು ಅರಿತರೆ ಇನ್ನೊಬ್ಬರ ಬದುಕಿನ ಬಗ್ಗೆ ಕೇವಲವಾಗಿ ಮಾತನಾಡದೆ ಪ್ರೀತಿ ವಿಶ್ವಾಸದಿಂದ ಒಬ್ಬರನ್ನೊಬ್ಬರು ಪ್ರೀತಿ ಸ್ನೇಹದಲ್ಲಿ ಜೊತೆಯಾಗಬಹುದೇನೋ ನೋಡಿ. ಹೀಗೆ ಒಂದು ಚಿಕ್ಕ ಅರ್ಥಪೂರ್ಣವಾದಂತಹ ಮಾತನ್ನು ಹಂಚ್ಕೊಳ್ತೇನೆ. ಒಂದು ಕ್ಷಣ ಯೋಚಿಸಿ. ಯಾರೊಂದಿಗೂ ಸೋಲುವ ಗೆಲ್ಲುವ ಮನಸ್ಸು ನಮಗಿರಬಾರದು. ಯಾರ ಮೇಲೂ ಗೆದ್ದು ಬೀರುವ ಹಂಬಲವಂತೂ ಬೇಡವೇ ಬೇಡ. ಯಾರನ್ನು ಜಿದ್ದಿಗೆ ಬಿದ್ದು ಅಂಗಿಸುವ ಮನಸ್ಸು ಖಂಡಿತ ಬೇಡ. ದೇವರು ಕೊಟ್ಟಿರುವ ಜೀವದ ಜೀವಕ್ಕೆ ಇದ್ದಷ್ಟು ದಿನ ತಲೆಬಾಗಿ ಜೀವಿಸುವ ಇಚ್ಛೆಯಷ್ಟೇ ನಮ್ಮದಾಗಬೇಕು. ಇದು ನನ್ನೊಳಗಿನ ನಗ್ನ ಸತ್ಯ ಭಾವ ಸ್ನೇಹಿತರೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಸ್ಟೇ ಬ್ಲೆಸ್ಡ್.